ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ರಾಯನ್ ಅನ್ನೋ ಒಂದು ಫಿಲ್ಮ್ ರಿವ್ಯೂ ಮಾಡ್ತಾ ಇದ್ದೀನಿ. ರಾಯನ್ ಸಿನಿಮಾ ಧನುಷ್ ಅವರು ಹೀರೋ ಆಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾದಲ್ಲಿ ಅವರೇ ಈ ಚಿತ್ರದ ನಿರ್ದೇಶಕರು ಕೂಡ ಹೌದು. ಈ ಸಿನಿಮಾದಲ್ಲಿ AR ರೆಹಮಾನ್ ಅವರ ಮ್ಯೂಸಿಕ್ ಇದೆ. ಸೊ ರೆಹಮಾನ್ ಅವರ ಮ್ಯೂಸಿಕ್ ಅಂದಮೇಲೆ ಕೇಳಬೇಕಾ, ಸೂಪರ್ ಆಗಿರೋ ಹಾಡುಗಳು ಬಂದಿದೆ. ಈ ಸಿನಿಮಾ ಕನ್ನಡ ಡಬ್ಬಿಂಗಲ್ಲಿ ನಿಮಗೆ ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ. ಸೊ ಕನ್ನಡ ಡಬ್ಬಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಮೂವಿ ನೋಡಿರೋ ಥರನೇ ನಿಮಗೆ ಫೀಲಿಂಗ್ ಆಗುತ್ತೆ. ಸೊ ನೋಡಿ ಈ ಸಿನಿಮಾನ. ನಾಟ್ ಅಡ್ವೈಸಬಲ್ ಫಾರ್ ಲೆಸ್ ದೆನ್ 13 ಇಯರ್ಸ್ ಆಫ್ ಏಜ್. 13 ವರ್ಷದ ಒಳಗಿರೋ ಮಕ್ಕಳಿಗೆ ನಾನು ಸಜೆಸ್ಟ್ ಮಾಡಲ್ಲ ಈ ಸಿನಿಮಾನ. ಯಾಕಂದರೆ ತುಂಬ ಫೈಟಿಂಗು, ವೈಲೆನ್ಸು, ಬ್ಲಡ್ ಶೇಡ್ ಎಲ್ಲ ತುಂಬ ಇದೆ ಈ ಸಿನಿಮಾದಲ್ಲಿ. ಸೊ 13 ಇಯರ್ಸ್ ಮೇಲ್ಪಟ್ಟವರೆಲ್ಲ ಆರಾಮಾಗಿ ಈ ಸಿನಿಮಾನ ನೋಡ್ಬೋದು ಅಂತಲೇ ಹೇಳ್ತೀನಿ. ಈ ಸಿನಿಮಾದಲ್ಲಿ ಧನುಷ್ ಅವರಿಗೆ ಒಬ್ಬರು ತಂಗಿ ಹಾಗೂ ಇಬ್ಬರು ತಮ್ಮಂದಿರಿರ್ತಾರೆ. ಚಿಕ್ಕ ತಂಗಿ ಒಂದು 6ರಿಂದ 8 ತಿಂಗಳು ಮಗು ಇರೋ ಟೈಮಲ್ಲಿ ಇವರ ತಂದೆ ತಾಯಿ ಏನೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾರೆ. ಬಟ್ ಅವ್ರು ವಾಪಸ್ ಬರಲ್ಲ ಕಾರಣಾಂತರಗಳಿಂದ. ಸೊ ಯಾವಾಗ ತಂದೆ ತಾಯಿ ಇವ್ರನ್ನ ಬಿಟ್ಟು ಹೋಗ್ತಾರೆ, ಆ ಟೈಮಲ್ಲಿ ಅಷ್ಟು ರೆಸ್ಪಾನ್ಸಿಬಿಲಿಟಿ ಧನುಷ್ ಅವ್ರ ಮೇಲೆ ಬರುತ್ತೆ. 2 ತಮ್ಮ ಹಾಗೂ ಒಂದು ತಂಗಿನ ಸಾಕೋಂಥ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡು ಇವರು ಸಿಟಿಗೆ ಬರ್ತಾರೆ. ಸಿಟಿಗೆ ಬಂದು ತಮ್ಮ ಬಹಳ ಕಷ್ಟಪಟ್ಟು ಒಂದು ಜೀವನವನ್ನು ಕಟ್ಕೊಳ್ತಾರೆ. ಒಂದು ಫಾಸ್ಟ್ ಫುಡ್ ಅಂಗಡಿಯನ್ನು ಕೂಡ ಇಡ್ತಾರೆ. ಸೊ ಅಲ್ಲಿಂದ ಕತೆ ಶುರುವಾಗುತ್ತೆ. ಹೇಗೆ ಇವರು ಒಬ್ಬ ವಿಲನನ್ನು ಭೇಟಿ ಆಗ್ತಾರೆ, ಆ ವಿಲನ್ ಇವರ ಲೈಫಲ್ಲಿ ಏನು ಚೇಂಜಸ್ ತರ್ತಾನೆ, ಹಾಗೂ ತಮ್ಮಂದರು ಅಣ್ಣನಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಮಾಡಲ್ಲ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಆ್ಯಕ್ಷನ್ಸ್ ಸೀಕ್ವೆನ್ಸ್ ಅಂತೂ ಬಹಳ ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ. ಹಾಡುಗಳು ಕೂಡ ನಿಮ್ಮನ್ನು ತುಂಬ ಎಂಟರ್ಟೈನ್ ಮಾಡುತ್ತೆ. ಈ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಒಬ್ಬರು ನಟಿಸಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಅವ್ರ ಹೆಸರು ನನಗೆ ಅಷ್ಟು ಮರ್ತೋಯ್ತು. ಓಕೆ, ಬಟ್ ಪ್ರಕಾಶ್ ರೈ ಅವರು ಕೂಡ ಇದ್ದಾರೆ ಇದರಲ್ಲಿ. ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಇದರಲ್ಲಿ ಅಭಿನಯಿಸಿದ್ದಾರೆ. ಸೊ ಎಲ್ಲರ ಅಭಿನಯ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಅಮೆಝಾನ್ ಪ್ರೈಮಲ್ಲಿ ಈ ಸಿನಿಮಾನ ಖಂಡಿತವಾಗಿ ಎಂಜಾಯ್ ಮಾಡ್ಬೋದು. ಈ ರಿವ್ಯೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್.